ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಡೇಸ್ ಗ್ಯಾಪ್ ಆದಮೇಲೆ ಮತ್ತೆ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ, ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ. ಸೊ ಅದನ್ನೆಲ್ಲ ಕೊಲಾಜ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಟ್ರೈಪೋಡ್ ಏನೂ ಇಲ್ಲ. ಹಾಗಾಗಿ ನನಗೆ ವಿಡಿಯೋನ ಕಂಪ್ಲೀಟಾಗಿ ಎವ್ರಿ ಸ್ಟೆಪ್ಪು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಫಸ್ಟು ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇತ್ತಲ್ಲ, ಆವತ್ತು ಸಂಜೆನೇ ಸ್ನಾನ ಮಾಡಿ ದೇವರಿಗೆ ಸೀರೆ ಎಲ್ಲ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಯಾಕಂದರೆ ನಮ್ಮಮ್ಮಗೆ ಸ್ಯಾರಿ ಎಲ್ಲ ಉಡ್ಸೋಕ್ಕೆ ಬರಲ್ಲ ದೇವರಿಗೆ, ನಾನೇ ಮಾಡಬೇಕು. ಸೊ ನಾನು ಬೆಳಗ್ಗೆ ಎದ್ದು ಮಾಡ್ತೀನಿ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಹಿಂದೆ ದಿನ ನೈಟೇ ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊತೀನಿ. ಬೆಳಗ್ಗೆ ಎದ್ದು ಲಕ್ಷ್ಮಿಗೆ ಉಡಿಸಿ ಪೂಜೆ ಮಾಡ್ಕೊತೀನಿ. ನೀವು ನೋಡ್ತಿರ್ಬೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಅದೇ ಸೀರೆ ಇದು. ಅವತ್ತು ಫುಲ್ಲು ಓಪನ್ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ನೋಡ್ಬೋದು ನೀವು, ಸೀರೆ ಈ ಥರ ಇದೆ. ಇವಾಗ ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಬ್ಲೌಸ್ ಪಾರ್ಟು. ಚೆನ್ನಾಗಿದೆ ಸೀರೆ, ಸಾಫ್ಟಾಗಿದೆ. ನರ್ಗೆಲ್ಲ ಹಿಡಿಯೋಕ್ಕೂ ಅಷ್ಟೇ ತುಂಬ ಈಸಿಯಾಗಿತ್ತು. ನೋಡ್ತಿರ್ಬೋದು ನೀವು, ನಾನು ಸೀರೆನ ರೆಡಿ ಮಾಡ್ಕೊತಾ ಇದ್ದೀನಿ. ಬೇರೆ ಬೇರೆಯವರು ಬೇರೆ ಬೇರೆ ಥರ ಸ್ಯಾರಿ ಡ್ರೇಪ್ ಮಾಡ್ತಾರೆ ಲಕ್ಷ್ಮಿಗೆ, ಬಟ್ ನಾನು ಇದೇ ಥರ ಉಡಿಸೋದು. ಇದು ಆ್ಯಕ್ಚುಲಿ ನಮಗೆ ಸ್ಪೆಷಲ್ ವರಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ಒಂದು ಕಡೆ ತುಂಬ ಖುಷಿ ಇದೆ ಈ ವರ್ಷ ವರಮಹಾಲಕ್ಷ್ಮಿ, ಒಂದು ಕಡೆ ಸ್ವಲ್ಪ ಬೇಜಾರು ಕೂಡ ಇದೆ. ಫಸ್ಟು ಖುಷಿ ಎಂತಕ್ಕೆ ಅಂತ ಹೇಳ್ಬಿಡ್ತೀನಿ. ಖುಷಿ ಏನಕ್ಕಪ್ಪ ಅಂತ ಹೇಳಿದ್ರೆ, ಮೊದಲನೇ ವರ್ಷ ನಮ್ಮ ಸ್ವಂತ ಮನೆ, ನಮ್ಮದು ಅನ್ನೋ ಒಂದು ಸ್ವಂತ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಿಜ ಹೇಳಬೇಕು ಅಂದರೆ, ನಮಗೆ ಲಾಸ್ಟ್ ವರ್ಷ ವರಮಹಾಲಕ್ಷ್ಮಿಯಲ್ಲಿ ನಾವು ನಮ್ಮ ಸ್ವಂತ ಮನೇಲಿ ನೆಕ್ಸ್ಟ್ ವರ್ಷ ವರಮಹಾಲಕ್ಷ್ಮಿ ಮಾಡ್ತೀವಿ ಅನ್ನೋ ಏನಂತಾರೆ ಥಾಟ್ ಕೂಡ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಈ ವರ್ಷ ನಾವು ಕಾಣದೇ ಇರೋ ಕನಸು ಕೂಡ ನನಸಾಗಿದೆ ಅಂತ ಹೇಳ್ಬೋದು. ನಾವು ಯಾವತ್ತೂ ಅದು ಅಂದ್ಕೊಂಡೇ ಇಲ್ಲ, ನಮ್ಮದೊಂದು ಸ್ವಂತ ಮನೆ ಅಂತ ನಾವು ಮಾಡ್ಕೊತೀವಿ ಅಂತ. ಆಸೆ ಎಲ್ರಿಗೂ ಇರುತ್ತೆ, ನಮ್ಮದು ಅಂತ ಸ್ವಂತ ಮನೆ ಬೇಕು, ಕಾರ್ ಬೇಕು, ಒಡವೆ ಬೇಕು, ಎಲ್ಲರಿಗೂ ಇರುತ್ತೆ. ಅದೇ ಥರ ಆಸೆ ನಮಗೂ ಇತ್ತು. ಬಟ್ ಇದು ನಮ್ಗೆ ಬೇಕೇ ಬೇಕು, ನಾವು ಮಾಡಿಕೊಳ್ಳೇಬೇಕು ಅನ್ನೋ ಏನಂತಾರೆ ಆ ಥರ ಥಾಟೇ ಇರಲಿಲ್ಲ ನಮಗೆ. ಮುಂದಿನ ವರ್ಷ ನಾವು ಸ್ವಂತ ಮನೇಲಿ ಇರ್ತೀವಿ, ಸ್ವಂತ ಮನೆಯಲ್ಲಿ ದೇವ್ರನ್ನ ಕೂರಿಸಿ ಪೂಜೆ ಮಾಡ್ತೀವಿ ಅಂತ. ಹಂಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಈ ವರ್ಷ. ನಮ್ಮದೇ ಆದಂಥ ಒಂದು ಸ್ವಂತ ಮನೆ, ಪುಟ್ಟದ್ದೋ ದೊಡ್ಡದೋ ಅದು ಮ್ಯಾಟರ್ ಆಗಲ್ಲ, ಬಟ್ ನಮ್ಮದು ಅನ್ನೋದು ಖುಷಿನೇ ಬೇರೆ. ಸೊ ನನಗಂತೂ ಈ ವರ್ಷ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ಬೇಜಾರು ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮ ಮನೆಯಲ್ಲಿ ಮೇ ಬಿ ಇದು ನನ್ನ ಕೊನೆ ವರಮಹಾಲಕ್ಷ್ಮಿ ಅಂದ್ಕೊತೀನಿ. ಅಂದರೆ ಕಂಪ್ಲೀಟಾಗಿ ನಾನೇ ಇದ್ದು ನಾನೇ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡೋದು. ಯಾಕಂದರೆ ಈ ವರ್ಷ ನನ್ನ ಮದುವೆ ಇರೋದ್ರಿಂದ ನೆಕ್ಸ್ಟ್ ವರ್ಷ ನಮ್ಮ ಮನೇಲಿ ನಾನು ವರಮಹಾಲಕ್ಷ್ಮಿ ಮಾಡಬೇಕು. ಅದೊಂದು ಸ್ವಲ್ಪ ಬೇಜಾರಿದೆ. ಅದೇ ಬಿಟ್ಟರೆ ತುಂಬ ಖುಷಿ ಇದೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಯಾರಿ ಎಲ್ಲ ಪಿನ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಬ್ಲೌಸ್ ಪಾರ್ಟ್ ಇರುತ್ತಲ್ಲ ಅದನ್ನು ಪ್ಲೀಟ್ಸ್ ಮಾಡಿಬಿಟ್ಟು ಪಿನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ಯಾರಿನ ಏನಂತಾರೆ ಫೋಲ್ಡ್ ಮಾಡಿ ಅದನ್ನು ಪ್ಲೀಟ್ಸ್ ಮಾಡ್ಕೊತೀನಿ. ಇನ್ನೂ ಒಂದು ಥರನೂ ಕೂರಿಸ್ಬೋದು. ಫುಲ್ ಸ್ಯಾರಿ ನಾವು ನರ್ಗೆ ಏನು ಹಿಡಿತೀವೋ ಅದೇ ಥರ ಫುಲ್ ಸ್ಯಾರಿನ ನರ್ಗೆ ಹಿಡಿದು ಅದನ್ನು ಬೇಕಿದ್ದರೂ ಆ ಥರ ಬೇಕಿದ್ದರೂ ಡ್ರ್ಯಾಪ್ ಮಾಡ್ಬೋದು. ಬಟ್ ನಾನು ಆ ಥರ ಡ್ರೇಪ್ ಮಾಡಲ್ಲ. ನಾನು ಸ್ಯಾರಿನ ಫೋಲ್ಡ್ ಮಾಡಿ, ಫುಲ್ ಸ್ಯಾರಿ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿದ್ರೆ ಅದು ಹಾಫ್ ಆಗುತ್ತೆ.
ಚಿಕ್ಕ ಮಕ್ಳಿಗೆಲ್ಲ ಇವಾಗ ನಾವು ಸೀರೆ ಉಡಿಸ್ತೀವಲ್ಲ ಅವ್ರ ಹೈಟಿಗೆ ಮ್ಯಾಚ್ ಮಾಡಿ ಆ ಥರ ನಾನು ಫೋಲ್ಡ್ ಮಾಡಿಕೊಂಡು ಅದನ್ನು ಏನಂತಾರೆ ನರಿಗೆ ಪ್ಲೀಟ್ಸ್ ಇಟ್ಬಿಟ್ಟು ಅದನ್ನು ಡ್ರೇಪ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ನನ್ನ ಫೇಸಲ್ಲಿ ಚೆನ್ನಾಗಿ ಬಂದರೆ ಸಾಕು, ಚೆನ್ನಾಗಿ ಹಬ್ಬ ಆದರೆ ಸಾಕು ಅನ್ನೋ ಥರ ಫೀಲಲ್ಲಿ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನೀವು ಈ ವಿಡಿಯೋನ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ಅಪ್ಕಮಿಂಗ್ ನಾನು ನಿಮಗೆಲ್ಲ ನನ್ನ ಮದುವೆ ಇರೋದರಿಂದ ಒಳ್ಳೆ ಕಂಟೆಂಟ್ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಈ ವಿಡಿಯೋನ ಅವರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ನನ್ನ ಚಾನಲಲ್ಲಿ ಬರೋ ವೀಡಿಯೋಸು ಯೂಸ್ಫುಲ್ ಅನಿಸಿದ್ರೆ ಅವರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ನ ಆನಲ್ಲಿಡಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬೇಗ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಫಸ್ಟೇ ನೋಡ್ಬೋದು. ನಾನಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ಯಾರಿ ಪಾರ್ಟಿಗೆ ಬಂದಿದ್ದೀನಿ. ಬ್ಲೌಸೆಲ್ಲ ಮುಗಿಸಿ ಈ ಥರ ಎಲ್ಲ ಫೋಲ್ಡ್ ಮಾಡಿ ನಾನು ಅದಕ್ಕೆ ಬಟ್ಟೆ ಒಣಗಾಕೋಕ್ಕೆ ಯೂಸ್ ಮಾಡ್ತೀವಲ್ಲ ಕ್ಲಿಪ್ಸು, ಅದನ್ನು ಹಾಕಿ ಸೆಕ್ಯೂರ್ ಮಾಡ್ಕೊತೀನಿ. ಯಾಕಂದರೆ ಪಿನ್ನೆಲ್ಲ ಹಾಕಿದ್ರೆ ತುಂಬ ಸ್ಯಾರಿಗೆ ಚುಚ್ಚೋದು ಡ್ಯಾಮೇಜ್ ಆಗುತ್ತಲ್ಲ. ಆಮೇಲೆ ಮತ್ತು ಇಷ್ಟೊಂದು ದಪ್ಪ ಪ್ಲೀಟ್ಸಿಗೆ ಪಿನ್ ಹಾಕೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವಿಲ್ಲಿ ತುಂಬ ಜಾಸ್ತಿ ಪ್ಲೀಟ್ಸ್ ಮಾಡ್ತೀವಲ್ಲ. ಇವಾಗ ನಾರ್ಮಲ್ ನಾವು ಸ್ಯಾರಿ ಉಟ್ಕೊಳ್ಳೋವಾಗ ಇಷ್ಟೊಂದು ಪ್ಲೀಟ್ಸ್ ಮಾಡಲ್ಲ, ಹಾಗಾಗಿ ಪಿನ್ ಈಸಿಯಾಗಿ ಹಾಕೋಬೋದು. ಬಟ್ ಇದಕ್ಕೆ ತುಂಬ ಪ್ಲೀಟ್ಸ್ ಬೇಕು. ಮತ್ತು ಕಮ್ಮಿ ಪ್ಲೀಟ್ಸಿಗೆ ಪಿನ್ ಹಾಕೋಂತ ಹೋಗ್ಬೋದು. ಹಾಕಿದ್ರೆ ಸ್ಯಾರಿ ತುಂಬ ಡ್ಯಾಮೇಜ್ ಆಗುತ್ತಲ್ವ ಪಿನ್ ಅಲ್ಲಿ ಹಾಕಿ. ಹಾಗಾಗಿ ನಾನು ಜಾಸ್ತಿ ಪಿನ್ಸ್ ಯೂಸ್ ಮಾಡಲ್ಲ. ನಾನು ಅದೇ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಕ್ಲಿಪ್ಸು, ಆ ಕ್ಲಿಪ್ಸ್ನೇ ಹಾಕಿ ಸೆಕ್ಯೂರ್ ಮಾಡ್ಕೊತೀನಿ. ನೋಡ್ಬೋದು ಇವಾಗೆಲ್ಲ ಮಾಡಿಟ್ಟ ಸ್ಯಾರಿದು ಒಂದು ಸೈಡು. ಇವಾಗ ದೇವ್ರನ್ನ ಕೂರಿಸೋ ಜಾಗ ಈ ಥರ ಮಾಡ್ಕೊಂಡಿದ್ದೀವಿ. ಈ ಸತಿ 3 ಸ್ಟೆಪ್ಸ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು ನೋಡಿ. ಇವಾಗ ಪೂಜೆಗೆ ಮುಂಚೆ ಸ್ಯಾರಿ ಎಲ್ಲ ಉಡಿಸಿ ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ. ಹೇಗೆ ಕಾಣುತ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ ನಮ್ಮನೆ ಪುಟ್ಟು ವರಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಇದು ಪೂಜೆಗೂ ಮುಂಚೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ದೇವರಿಗೆಲ್ಲ ಅಲಂಕಾರ ಎಲ್ಲ ಮುಗಿದ ಮೇಲೆ ಒಂದು ವಿಡಿಯೋ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ನೋಡಿ ದೇವ್ರ ಮನೇಲಿ ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲಾಗೆ ಮಾಡ್ಕೊಂಡಿರೋದು ಈ ಸತಿ, ನಾವೇನು ತುಂಬ ಜೋರಾಗಿ ಮಾಡಿಲ್ಲ. ನೋಡಿ ಪೂಜೆ ಎಲ್ಲ ಆದಮೇಲೆ ದೀಪ ಎಲ್ಲ ಹಚ್ಚಿಟ್ಟು ಕೊನೆಗೂ ಮತ್ತೆ ಒಂದು ವಿಡಿಯೋ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ಈ ಹಬ್ಬ ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಕೊಡುತ್ತಲ್ಲ. ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ನಾವೆಲ್ಲರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಬ್ಬರು ಮನೆಗೆ ಹೋಗಿ ಕುಂಕುಮ ತೊಗೊಂಡು ನಮ್ಮ ಮನೆಗೆ ಬಂದು ಅವ್ರಿಗೆ ಕುಂಕುಮ ಕೊಟ್ಟು ತುಂಬ ಚೆನ್ನಾಗಿರುತ್ತಲ್ಲ. ನನಗಂತೂ ಈ ಥರ ರಿಚುವಲ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮಿ ಅಂತ. ಹಾಗೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ವಿ ಅಂದರೆ ಪಲಾವ್ ಮಾಡಿದ್ವಿ. ಇವತ್ತು ಮೆನ್ಯೂ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಅಮ್ಮ ಕಾಳುಗೊಜ್ಜು, ಕಾಳುಳಿ ಅಂತೀವಲ್ಲ ಅದನ್ನು ಕೂಡ ಮಾಡಿದರು. ನಾನು ಅಡುಗೆಗೆ ಜಸ್ಟಿಗೆಲ್ಲನೂ ಕಟ್ ಮಾಡಿ ಕೊಟ್ಟೆ. ಹಾಗೆ ಪಲಾವ್ ನಾನು ಮಾಡಿದೆ, ಇನ್ನು ಮಿಕ್ಕಿದೆಲ್ಲ ಅಮ್ಮ ಮಾಡಿದ್ರು. ಹಾಗೆ ನೋಡ್ಬೋದು ಇಲ್ಲಿ ವರಮಹಾಲಕ್ಷ್ಮಿ ಸ್ಪೆಷಲ್ ಒಬ್ಬಟ್ಟು. ನಾನು ಒಬ್ಬಟ್ಟೆಲ್ಲ ತಟ್ಕೊಟ್ಟೆ, ಅಮ್ಮ ಬೇಯಿಸ್ಕೊಂಡ್ರು. ಇನ್ನೂ ಎಷ್ಟೊಂದು ವೆರೈಟೀಸ್ ಮಾಡಿದ್ವಿ. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಜಸ್ಟ್ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿಕೊಂಡು ಕಾಳುಗೊಜ್ಜು ಮಾಡ್ಕೊಂಡಿದ್ವಿ ಅಷ್ಟೇ. ನೀವು ನೋಡ್ಬೋದು ನನ್ನ ಮಗಳು ಕ್ಯಾಂಡಿ ಹಿಂಗೆ ಆಡ್ತಾಯಿದ್ದಾರೆ ಅಂತ. ಅವ್ರಿಗೆ ಏನೋ ಹೊಸ್ದಾಗಿ ಮನೇಲಿ ಕೂರಿಸ್ಬಿಟ್ಟಿದ್ದಾರಲ್ಲ, ಏನಿದು ಅಂತ ಕ್ಯೂರಿಯಾಸಿಟಿ ಅದ್ರ ಹತ್ರ ಹೋಗೋಕ್ಕೆ. ಪಾಪ ಇವತ್ತು ಅವಳನ್ನ ನಾವು ಬಿಟ್ಟೇ ಇಲ್ಲ.
ಏನಾದರೂ ಹೋಗಿ ದೀಪ ಎಲ್ಲ ಎಳೆದು ಬಿಡ್ತಾಳೆ. ಆಮೇಲೆ ಫ್ರೂಟ್ಸ್ ಎಲ್ಲ ಇಟ್ಟಿದ್ವಲ್ಲ, ಅವಳಿಗೆ ಫ್ರೂಟ್ಸು ವೆಜಿಟೇಬಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆಲ್ಲ ಹೋಗಿ ಏನಾದರೂ ಅದನ್ನು ತಿನ್ನೋಕೆ ಹೋಗಿ ಏನಾದರೂ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ಇವತ್ತು ಅವಳು ನಾವು ಬಿಟ್ಟೇ ಇಲ್ಲ, ಬೆಲ್ಟ್ ಹಾಕೇ ಇದ್ದೀವಿ. ನೋಡ್ಬೋದು ಹಿಂಗೆ ಓಡಾಡ್ಕೊಂಡು ಇರ್ತಾಳೆ ಅಂತ. ಅವಳದೇ ಫುಲ್ಲು ಮನೆಯೆಲ್ಲ ಅವಳದು ಎಲ್ಲ ಕಡೆ ಓಡಾಡಿಕೊಂಡು ಆರಾಮಾಗಿರ್ತಾಳೆ. ಹಾಗೆ ನಿಮ್ಮೆಲ್ಲರ ಮನೆ ವರಮಹಾಲಕ್ಷ್ಮಿ ಹೇಗೆ ಮಾಡಿದ್ರಿ, ತುಂಬ ಜೋರ ಹೇಗೆ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೂ ಕೂಡ ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಅಂತ ನೋಡಿ ತುಂಬ ಖುಷಿಯಾಗುತ್ತೆ. ಹಾಗೆ ಕೊನೆಯಲ್ಲಿ ರಾತ್ರಿ ಊಟದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಏನೇನು ಮಾಡಿದ್ವಿ ಅಂತ ನೀವು ಇಲ್ಲಿ ನೋಡ್ಬೋದು. ಒಬ್ಬಟ್ಟು ಮಾಡಿದ್ವಿ, ಹೆಸರುಬೇಳೆ ಕೋಸಂಬರಿ ಮಾಡಿದ್ವಿ, ಹಾಗೆ ಕಡಲೆಬೇಳೆ ವಡೆ, ಅನ್ನ ಮತ್ತು ಇದು ಏನೋ ಒಬ್ಬಟ್ಟಿನ ಸಾಂಬಾರು, ಹಾಗೆ ಇದು ಕಾಳುಳಿ ಮಾಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.